5 ನಿಮಿಷನೂ ಹಿಡಿಯೋಕ್ಕಾಗ್ತಾ ಇಲ್ಲ. ಫುಲ್ಲು ಕೆಂಪಗಾಗ್ಬಿಟ್ಟೈತೆ ಕೈ. ನೀರು ನೋಡಿ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ ನಿಮ್ಮ ಗೈಸ್. ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಏನಪ್ಪ ವಿಷಯ ಅಂದರೆ, ನಮ್ಮಮ್ಮ ಮನೆಗಿಲ್ಲ. ನಮ್ಮಮ್ಮ ಅದೇ ಓದ್ಲಾಗ ಹೇಳ್ದ ಹಾಗೆ ನಮ್ಮಮ್ಮಂಗೆ ಕಾಲು ಸ್ವಲ್ಪ ಏಟಾಗೈತೆ, ಅದಕ್ಕೆ ಕಟ್ ಹಾಕ್ಸ್ಕೊಂಬರಕ್ಕೆ ಹೋಗೋರೆ. ಅದಕ್ಕೆ ನೋಡ್ರಿ, ಇಲ್ಲಿ ಮನೆ ಬಟ್ಟೆ ಒಗಿಬೇಕು ಮತ್ತು ನೀರು ಹಿಡಿಯೋಕ್ಕೆ ನೀರು ಬಿಟ್ಟವ್ರೆ. ಡ್ರಮ್ಗಳೆಲ್ಲ ತೊಳೆದು, ಅವಾಗಲಿಂದ ಡ್ರಮ್ಗಳೆಲ್ಲ ತೊಳೆದು ಇವಾಗ ನೀರು ಹಿಡಿತಾ ಇದ್ದೀನಿ. ಸುಮಾರು 1 ವರ್ಷ ಆಗಿತ್ತು ಈ ಥರ ನೀರು ಬಿಟ್ಟು. ಅಂದರೆ ಈ ಮುನ್ಸಿಪಾಲ್ಟಿಯವರು ಮೋಟ್ರ್ ಕೆಟ್ಟೋಗೈತೆ ಅಂದ್ಬಿಟ್ಟು ನೀರು ಬಿಟ್ಟಿರಲಿಲ್ಲ. ಇವಾಗ ನೀರು ಬಿಟ್ಟವ್ರೆ ಅಂದರೆ ಇವಾಗಲೂ ಅಷ್ಟೇ ಬಿಟ್ಟಿಲ್ಲ ಮುನ್ಸಿಪಾಲ್ಟಿಯವರು. ನಮ್ಮ ಓನರ್ ಅವ್ರದ್ದು ಬೋರ್ ಐತೆ, ಅದರಿಂದ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿರೋದು. ಇಲ್ಲಿ ನೋಡ್ರಿ ಇದು ಹೆಂಗೆ ಹೋಗ್ತೈತೆ ನೀರು, ಕಾಣಿಸ್ತಾ ಇಲ್ಲ. ನೋಡ್ರಿ ಗೈಸ್, ಇಲ್ಲಿ ಹೆಂಗೆ ಹೋಗ್ತೈತೆ ನೀರು. ಪೈಪ್ ಹಾಕ್ಕೊಂಡು ಇವಾಗ ನೀರು ಹಿಡಿತಾ ಇದ್ದೀನಿ. ಜಿ ಕನ್ನಡ ನೋಡ್ಕೊಂಡು, ಗಿಲ್ಲಿ ಕಾಮಿಡಿ ನೋಡ್ಕೊಂಡು ಇವಾಗ ನೀರು ಹಿಡಿತಾ ಇದ್ದೀನಿ. ಈ 2 ಡ್ರಮ್, ಇದೊಂದು ಡ್ರಮ್ಮು ತೊಳೆದಿದ್ದೀನಿ. ಇವಾಗ ಇದನ್ನು ತೊಳೆದ್ಬಿಟ್ಟು ಇದಕ್ಕೆ ನೀರು ಹಿಡಿದ್ಬಿಟ್ಟು ಮತ್ತೆ ಪಾತ್ರೆ ಬೇರೆ ತೊಳಿಬೇಕು. ನಮ್ಮಮ್ಮ ಪಾತ್ರೆ ತೊಳೆ ಅಂದ್ಬಿಟ್ಟು ಇದಾಕು ಕಂಡೀಷನ್ ಹಾಕ್ಬಿಟ್ಟು ಹೋಗೋರು. ಇವಾಗ ತೊಳಿಲೇಬೇಕು ಪಾತ್ರೆನ. ಈಗ ನೀರು ಹಿಡಿದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ನಮ್ಮಮ್ಮಂಗೆ ಗೊತ್ತಿಲ್ಲ ಈ ನೀರು ಬಿಟ್ಟಿರೋದು. ನಮ್ಮಮ್ಮ ನೀರು ಬಿಟ್ಟೈತೆ. ನಮ್ಮ ಓನರ್ ಹೆಸರು ಶಶಾಂಟಿ ಅಂದ್ಬಿಟ್ಟು. ಶಶಾಂಟಿ ನೀರು ಬಿಟ್ಟೈತೆ, ಮಾಮೂಲಿ ಇದಕ್ಕೆ ಬಕೆಟ್ಗಳು ಮಾತ್ರ ಹಿಡ್ದಿಕ್ಕೋ ಅಂತು. ಈ ಥರ ನಾನು ಪೈಪ್ ಹಾಕೊಂಡು ಅಲ್ಲಿ ಮೋಟರ್ ಆನ್ ಮಾಡ್ಕೊಂಡು ಇದು ಮಾಡಿದ್ದೀನಿ, ನೀರು ಹಾಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ನಮ್ಮಮ್ಮ. ನಮ್ಮಮ್ಮ ಬಂದರೆ ಸಮಾಧಾನ ಅಂದ್ಬಿಡ್ತು. ನಮ್ಮಮ್ಮ ಡೈಲಿ ನೀರು ತುಂಬಬೇಕು. ಅದಕ್ಕೆ ಯಾರು ತುಂಬ್ತಾರೆ ಅಂದ್ಬಿಟ್ಟು ಒಂದೇ ಸಲ ಅಲ್ಲಿ ಮೋಟ್ರ್ ಫಿಕ್ಸ್ ಮಾಡಿಬಿಟ್ಟು, ಇಲ್ಲಿ ಅಂದರೆ ಮೋಟ್ರ್ ಓನರ್ ಮನೆಗೆ ಐತೆ, ಅಲ್ಲಿ ಸ್ವಿಚ್ ಆನ್ ಮಾಡಿ ಪೈಪ್ ಒಳಗಡೆ ಬಿಟ್ಟರೆ, ಸಂಪು ಒಳಗಡೆ ಅದು ನೀರು ಪೈಪ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಒಳಗಡೆ ಬರುತ್ತೆ. ಇವಾಗ ಎಲ್ಲ ಡ್ರಮ್ಗಳು ಕ್ಲೀನ್ ಆಯಿತು. ಇವಾಗ ಡ್ರಮ್ ಮುಚ್ಚಳಗಳು ಕ್ಲೀನ್ ಮಾಡಿಬಿಟ್ಟು ಫುಲ್ಲು 3 ಡ್ರಮ್ಮು ಮತ್ತು ನೀರು ಯಾವುದಾದ್ರು ತುಂಬಿಸ್ಬೇಕೋ ಎಲ್ಲ ತುಂಬಿಸ್ಬಿಟ್ಟು, ಪಾತ್ರೆ ಇಲ್ಲಿ ಮೇಲ್ಮೇಲೆ ಏನೇನಾಯಿತೋ ಅದು ಮಾತ್ರ ತೊಳಿತೀನಿ. ಮುಚ್ಚಳ ತೊಳೆದ್ಬಿಟ್ಟು ನೆಕ್ಸ್ಟು ಪಾತ್ರೆ ಕೆಲಸ ಐತೆ, ಮಾಡಬೇಕು. ನಿಮ್ಮ ಕಾಲ ಮನೆಗೆ ಏನಂತ ಮಾಡಲೇಬೇಕು ಇವೆಲ್ಲ. ಇವಾಗ ಈ ಮುಚ್ಚಳಗಳು ಬೇಗ ಬೇಗ ತೊಳೆದ್ಬಿಟ್ಟು ಫಿಕ್ಸ್ ಮಾಡೋದು. ಸೋಪಿನ ಪುಡಿ ನಿಮಗೊಂದು ತೋರಿಸ್ತೀನಿ ನೋಡ್ರಿ. ಇವಾಗ ಸೋಪಿನ ಪುಡಿನ ನಮ್ಮಮ್ಮ ಯಾವ ಬಾಕ್ಸಿಗೆ ಹಾಕೈತೆ ಅಂತ ತೋರಿಸ್ತೀನಿ ರೀ. ಸೋಪಿನ ಪುಡಿ ನೋಡ್ರಿ, ಇದು ನನ್ನ ಪ್ರೋಟೀನ್ ಬಾಕ್ಸು. ಇದು ಪ್ರೋಟೀನ್ ಬಾಕ್ಸ್. ಇದು ನೋಡ್ರಿ, ಪ್ರೋಟೀನ್ ಬಾಕ್ಸು. ಇದು ಪ್ರೋಟೀನ್ ಪೌಡ್ರ್ ಖಾಲಿ ಆಗೈತೆ ಅಂದ್ಬಿಟ್ಟು ನಮ್ಮಮ್ಮ ಇದ್ರೊಳಗೆ ಹಾಕೈತೆ ಸೋಪಿನ ಪುಡಿನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಇಂಥ ಸ್ಟ್ರಾಟಜಿ ನೋಡ್ರಿ ಅಮ್ಮಂದಿರ್ದು. ಸೊ ಗೈಸ್, ಇವಾಗ ಮಾಡಿ ಬೇಗ 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 ಅದನ್ನು ತೊಳೆದು ಬಿಡೋಣ. ಇದು ಅಲೆ ಮುಕ್ಕಾಲು ಬಂದೈತೆ ತುಂಬಕ್ಕೆ. ನೆಕ್ಸ್ಟ್ ತುಂಬಿದ್ರೆ ಇನ್ನೆಲ್ಲ ಪಾತ್ರೆಗಳು, ಇದು ಬಕೆಟ್ಗಳು ತುಂಬಿಟ್ಟು ಮುಗಿತು ನೀರು ಹಿಡಿಯೋದು. ಗೈಸ್, ಇದು ಎತ್ಕೊಂಡು ಕಟ್ಕೊಂಡ್ಬರ್ತೀನಿ. ಇದು ಯಾವ್ದು ಎತ್ಕೊಂಡು ಕಟ್ಕೊಂಡ್ರೆ ಈ ಥರ ಕಾಣಿಸ್ತದೆ ಅಂದ್ಬಿಟ್ಟು ನಾನು ಲಾಸ್ಟ್ ಒಂದು ಐತೆ, ಲಾಸ್ಟ್ ಒಂದು ತೊಳೆದ್ಬಿಟ್ಟು. ಗೈಸ್, ಇದು ಯಾವ ಪಂಚೆ ಉಟ್ಕೊಂಡಿದ್ದೀನಿ, ಪದೇ ಪದೇ ಬಿಚ್ಚೋತೈತೆ. ಗೈಸ್, ಇವಾಗ ನೋಡ್ರಿ ನೀರೆಲ್ಲ ತುಂಬಿ ನೋಡ್ರಿ 3 ಡ್ರಮ್ಮು ನೀರು ತುಂಬಿದ್ದೀನಿ. ಫುಲ್ ಸೊಂಟೆಲ್ಲ ಹಿಡ್ಕೊಂಬಿಟ್ಟೈತೆ ಡ್ರಮ್ ತೊಳೆದಿದ್ದಕ್ಕೆ. ಇವಾಗ ಪಾತ್ರೆ ಸ್ವಲ್ಪ ತೊಳೆದೈತೆ, ಪಾತ್ರೆ ತೊಳೆದ್ಬಿಟ್ಟು ಗೈಸ್, ಇವತ್ತು ನಾನು
ಇದು ಗೇಮ್ದೊಂದು ಕಂಟೆಂಟ್ ಅಪ್ಲೋಡ್ ಮಾಡಬೇಕಾಯಿತು, ಅದು ಆಗ್ತಾಯಿಲ್ಲ, ಶೂಟೇ ಆಗಿಲ್ಲ ಅದು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂಡೆಯಿಂದ ಕಂಟಿನ್ಯೂಸ್ ಆಗಿ ಮಂಡೇ ಗೇಮ್ ಲಾಗ್ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಅದು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟು ಪಾತ್ರೆ ತೊಳೆದ್ಬಿಟ್ಟು ನಮ್ಮ ಬಂದಾಗ ನಿಮ್ಗೆ ಸಿಗ್ತೀನಿ. ಗೈಸ್ ನೋಡಿರಿ, ಇಷ್ಟು ಪಾತ್ರೆ ತೊಳಿಬೇಕು ಇವಾಗ ಒಬ್ಬನೇ. ನಮ್ಮ ಬರೋದು ಇನ್ನೂ ಲೇಟ್ ಆಗುತ್ತಂತೆ, ಅದಕ್ಕೆ ಪಾತ್ರೆ ತೊಳೆದು ಬಿಡೋಣ ಅಂತ ಪಾತ್ರೆ ತೊಳೆದ್ಬಿಡ್ತೀನಿ ಅಷ್ಟೊತ್ತೀಗ. ನಮ್ಮ ಬರೋಷ್ಟೀಗ ಪಾತ್ರೆ ತೊಳೆದ್ಬಿಟ್ಟು ನಿಮಗೆ ಸಿಗ್ತೀನಿ. ಗೈಸ್ ಇವಾಗ ಇಲ್ಲಿ ನಾವು ತಿಂದುಬಿಟ್ಟಿರೋ ಮೂಳೆ ಐತೆ, ಅಲ್ಲಿ ಕಾಣಿಸ್ತೈತೆ ನೋಡ್ರಿ, ಆ ನಾಯಿ, ಬಿಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾಯಿ. ಅದನ್ನು ಕರೆದ್ರೆ ಇದು ಬಂತು, ಇದು ಒಂದು ಘೂ ಅಂತು, ಅದು ಅಲ್ಲೋ ಕುತ್ಕೊಂತು ಪಾಪ. ಇವಾಗ ನೋಡ್ರಿ, ಇದು ಹೋದಾದ್ಮೇಲೆ ಅದನ್ನು ಕರಿತೀನಿ. ಅದು ಬಂದಿದ ತಕ್ಷಣ ಈ ನನ್ನ ಮಗಂದು ಹೆಂಗೆ ಬರ್ತದೆ ನೋಡ್ರಿ, ಕರೆ ನಾಯಿ ಇದು ಐತೆ ನೋಡ್ರಿ, ಇದು ಕರೆ ನಾಯಿ, ಬೋಲೆ ನನ್ನ ಮಗಂದು ಈ ಕರೆ ನಾಯಿ. ಈಗ ನೋಡ್ರಿ ಅದನ್ನು ಕರಿತೀನಿ ನೋಡ್ರಿ, ಈ ನನ್ನ ಮಗಂದು ನೋಡ್ರಿ, ಈ ನನ್ನ ಮಗಂದು ಕರೆ, ನನ್ನ ಮಗಂದು ಪಾಪ ಇದು ಗದ್ರಾಕಳದ್ಕ ಅದು ಬರೋದೇ ಇಲ್ಲ. ಹೇಯ್ ಕರಿಯಾ, ಏನ್ಲೇ ಸಮಾಚಾರ ನಿಂದು? ನೋಡ್ರಿ ನನ್ನ ಮಗ ಒಂದು ನುಗ್ಗೆ ಬಂದ್ಬಿಡ್ತಾನೆ, ಇವನು ಬಂದ್ಬಿಡ್ತಾನೆ ಗೈಸ್. ಆಮೇಲೆ ಹಾಕಬೇಕು ಮೈ ಮೇಲೆ ಗೀಮೇಲೆ ಬಂದ್ಬಿಟ್ಟವನು ಅಂತ ಹಾಕ್ಬಿಡ್ತೀನಿ. ಆಮೇಲೆ ಮೈ ಮೇಲೆ ಬಂದ್ಬಿಟ್ರೆ ಕಷ್ಟ. ಮಜ್ಜಾ ಮಾಡು ಲೇ, ಹಂಚೋದು ಕಲಿಯಲಿ, ಎಲ್ಲರಿಗೂ ಹಂಚಿ ತಿನ್ನೋದು ಕಲಿಯಲಿ. ಅವ್ನು ನಿಮ್ಮ ತಮ್ಮ ತಾನೇ ಗೈಸ್, ಇವನು ಅವ್ರ ತಮ್ಮ ಗೈಸ್, ಇವನು ಅವ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಹುಲಿ, ಅವ್ನು ಅವ್ರ ತಮ್ಮ ಗೈಸ್. ನೋಡ್ರಿ ಇವನು ಅವ್ರ ತಮ್ಮ, ಅವ್ರ ತಮ್ಮಂಗೆ ಕೊಡಲ್ಲ ಈ ನನ್ನ ಮಗ ಊಟ. ಇವನು ಕರೆ ಹುಲಿ. You have to speak in English in my class. Introduce yourself. My name is Black Gowda. What is it? Karegowda, ma'am. Karegowda. ತಮ್ಮಂಗೆ ಕೊಡಲ್ಲ ಅಂತ ನೋಟ. ಅವ್ನು ನೋಡ್ರಿ ಪಾಪ ಬಂದ ಆವಾಗಲೇ ಕರೆದಿದ್ಕ, ಇವನು ಬಂದಿದ ತಕ್ಷಣ ಅವನಿಗೆ ಸುಮ್ಮನೆ ಕೂತ್ಕೊಂಡ ಅಲ್ಲಿ ಪಾಪ ಅವನು. ಸೊ ಗೈಸ್ ನೋಡ್ರಿ, ಇವಾಗ ಪಾತ್ರೆ ತೊಳೆದು ಇವಾಗ ಬಂದೆ. ಇಷ್ಟು ಸುಮಾರು 3/4 ಗಂಟೆ ಪಾತ್ರೆ ತೊಳೆದಿದ್ದೀನಿ, ಅಷ್ಟು ಪಾತ್ರೆನ 3/4 ಗಂಟೆ ತೊಳೆದಿದ್ದೀನಿ. ಈ ಬೆನ್ನೆಲ್ಲ ಹಿಡ್ಕೊಂಬಿಟ್ಟೈತೆ, ಬಗ್ಗಿ ತೊಳೆಯೋಕೆ ಆಗೋದೇ ಇಲ್ಲ ಪಾತ್ರೆ. ಅದು ಹೆಂಗೆ ತೊಳಿತಾರೋ ತಾಯಂದಿರು ಮತ್ತು ಎಕ್ಸ್ಪೆಷಲಿ ಅಜ್ಜಿದಿರು ಮಾತ್ರ ಏನು ಎಷ್ಟು ಜನ ಪಾತ್ರೆ ಕೊಡಲಿ ತೊಳಿತಾನೇ ಇರ್ತಾರೆ. ನಮ್ಮ ಅಜ್ಜಿ ಬೆಳಗಿನ ಸಾಯಂಕಾಲ ಗಂಟ ಪಾತ್ರೆ ತೊಳಿತಾನೇ ಇರ್ತದೆ ನಮ್ಮ ಅಜ್ಜಿ. ಅದೇನು ಬೆನ್ನೇನ ಹಿಡ್ಕೊಳ್ಳೋದು. ಫಸ್ಟ್ ಟೈಮು ಇಷ್ಟೊಂದು ಪಾತ್ರೆ ತೊಳೆದಿದ್ದೀನಿ, ಇಲ್ಲೆಲ್ಲ ಹಿಡ್ಕೊಂಬಿಟ್ಟೈತೆ ಗೈಸ್, ಇಲ್ಲೆಲ್ಲ ಫುಲ್ಲು ಬೆನ್ನೆಲ್ಲ ಹಿಡ್ಕೊಂಬಿಟ್ಟೈತೆ ನನಗೆ. ಎಲ್ಲ ಹೆಣ್ಮಕ್ಳಿಗೂ, ಯಾರ್ಯಾರು ಪಾತ್ರೆ ತೊಳಿತೀರೋ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಅಪ್ಪ. ಅಯ್ಯೋ ನನ್ನ ಕೈಲಿ ಆಗಲೇ ಇಲ್ಲ ಅಷ್ಟು ಪಾತ್ರೆ ತೊಳೆಯೋಕ್ಕೆ. ಇನ್ನು ಎಷ್ಟೆಷ್ಟು ಪಾತ್ರೆ, ರಾಶಿ ಪಾತ್ರೆ ಇಟ್ಕೊಂಡಿರ್ತವೆ. ಸೊ ಗೈಸ್ ಇವಾಗ ಪಾತ್ರೆ ಆಯಿತು. ಇವಾಗ ನಮ್ಮಮ್ಮ ಈ ನೀರು ನೋಡಿ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ ಅಂತ ನಾನು ಒಂದು ಕಾಯ್ತಾ ಇದ್ದೀನಿ. ತೋರಿಸ್ತೀನಿ, ಅಮ್ಮಗೆ ಸರ್ಪ್ರೈಸ್ ಮಾಡ್ತೀನಿ ಬಂದಿದ ತಕ್ಷಣ, ನೋಡೋಣ ನಮ್ಮ ಹೆಂಗೆ ರಿಯಾಕ್ಷನ್ ಮಾಡ್ತಾರೆ ನೀರು ನೋಡ್ಬಿಟ್ಟು ಅಂತ. ಇವಾಗ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಅದ್ರ ಜಾಗಕ್ಕೆ ಬಿಂದಿಗೆಗಳು ಸ್ವಲ್ಪ ನೀರು ತುಂಬೋದೈತೆ, ಅದು ನೀರು ತುಂಬಿಬಿಟ್ಟು ಗೈಸ್ ಇವಾಗ ಕೆಲಸ ಎಲ್ಲ ಆಯಿತು. ಇವಾಗ ನಾನೊಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ ನಿಮಗೆ ತೋರಿಸ್ತೀನಿ ನೋಡ್ರಿ, ಈ 2 ಬಿಂದಿಗೆ ಅವಲ್ಲ, ಈ 2 ಬಿಂದಿಗೆನ ನಾನು 2 ಕೈಲಿ ಹಿಂಗೆ ಎತ್ತಿಡಿತೀನಿ. ಎಷ್ಟೋ ತನಕ ಎತ್ತಿಡಿತೀನಿ ಅಂದರೆ ಜಾಸ್ತಿ ಹೊತ್ತು ಎತ್ತಿಡಿತೀನ ಇಲ್ಲ ಕಮ್ಮಿ ಹೊತ್ತು ಹಿಡ್ಕೊಂಡಿರ್ತೀನಿ ಅಂತ ನೋಡೋಣ, ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಸೊ ಗೈಸ್ ನಿಮಗೆ ತೋರಿಸ್ತೀನಿ ನೋಡ್ರಿ, 2 ತುಂಬಿರೋವು ನೀರು ಕರ್ನಾಟಕ ಬಾವುಟ ಕಲರ್ ಚೂಸ್ ಮಾಡಿದ್ದೀನಿ ಬಿಂದಿಗೆಗಳು, ರೆಡ್ಡು ಎಲ್ಲೋ. ಇವಾಗ ನನ್ನ ಪ್ರಕಾರ ನಾನು ಒಂದು 5 ನಿಮಿಷ ಆದರೂ ಹಿಡಿಬೇಕಂತ ನನ್ನ ಆಸೆ ಆ್ಯಂಡ್ ನನ್ನ ಬಲ ಅಷ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ. ನೋಡೋಣ, 5 ನಿಮಿಷ ಕೆಳಗಡೆ ಇಳಿದ್ರೆ ವೀಕು ಅಂತ ನಾನು, 5 ನಿಮಿಷ ಕರೆಕ್ಟಾಗಿ 5 ನಿಮಿಷ ಇಲ್ಲ 5 ನಿಮಿಷ ಮೇಲೆ ಇಳಿದ್ರೆ ವೆರಿ ಸ್ಟ್ರಾಂಗ್ ಅಂತ ನಾನು. ಇವಾಗ ನೋಡೋಣ, ತೋರಿಸ್ತೀನಿ ಬನ್ನಿ. ಇವಾಗ ಕರೆಕ್ಟಾಗ ಹಿಡಿಯೋದು ಗೈಸ್. ಇನ್ನೊಂದೇನು ಅಂದರೆ ಇದು ಯೆಲ್ಲೋ ಕಲರ್ ಸ್ವಲ್ಪ ದಪ್ಪ ಐತೆ ಬಿಂದಿಗೆ, ಇದು ರೆಡ್ ಕಲರ್ ಸ್ವಲ್ಪ ಕಮ್ಮಿ ಐತೆ. ಅದು ಬ್ಯಾಲೆನ್ಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಟ್ನಾಗ ನಾನು ಏನಕ್ಕೆ ಚೂಸ್ ಮಾಡಿರೋದಂಗೆ 2 ಬಿಂದಿಗೆನ ಕರ್ನಾಟಕ ಬಾವುಟ ಕಲರು ಅಂತ ಚೂಸ್ ಮಾಡಿರೋದು ಅಷ್ಟೇ ಗೈಸ್. ಇವಾಗ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಇವಾಗ 2 ಬಿಂದಿಗೆ ಹತ್ರ ತಂದ್ಬಿಡ್ತೀನಿ. ಇನ್ 3, 2, 1
ಅಯ್ಯೋ ಮೂಳೆ ಟಕ್ ಅಂದಿಲ್ಲಿ ಎಡಗೈದು. ಗೈಸ್ ನಾನು 5 ನಿಮಿಷ ಆದರೂ ಹಿಡಿಲೇಬೇಕು, ಇಲ್ಲಾಂದ್ರೆ ನಾನು ತುಂಬ ವೀಕು ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ನೋಡೋದವರು ಎಲ್ಲ. ಎಡಗೈ ಬೇರೆ ಆಲೆ ತೂಕ ಜಾಸ್ತಿ ಆಗ್ತೈತೆ. ಅಯ್ಯೋ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. 5 ನಿಮಿಷನೂ ಹಿಡಿಯೋಕ್ಕಾಗ್ತಾ ಇಲ್ಲ, ಹೇಳ್ದಂಗೆ ಇರೋಕ್ಕಾಗ್ತಾ ಇಲ್ಲ. ಇದು ಎಡಗೈದು ಅಲೆ ನರ ಇಟ್ಕೊಳಕ್ಕಾಗ್ತೈತೆ, ಇದು ಬಲಗೈದು ಏನೂ ಇಲ್ಲ ನೋಡ್ರಿ. ಬಲಗೈದು ಹಿಂಗೆ ಮಾಡ್ಬೋದು, ಎಡಗೈದು ಎತ್ತಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಅಯ್ಯೋ ಅಯ್ಯೋ 1 ನಿಮಿಷ ಆದರೂ ಇಟ್ಕೊಳಕ್ಬೇಕು, ಮಾನ ಮರಿದು ಉಳಿಬೇಕಾದ್ರೆ. ಅಯ್ಯಪ್ಪ ಅಯ್ಯೋ ಗೈಸ್ 5 ನಿಮಿಷ ಆದರೂ ಇಳ್ಕೊಳಕ್ ನೋಡ್ರಿ. ಇಲ್ಲಿ ಕೈ ಸೇತ್ಕೊಂಡ್ಬಿಟ್ಟೈತಿ ಇದು ಎಡಗೈದು ನೋಡ್ರಿ. ಇದು ನೋಡ್ರಿ ಅವ್ವ ನರಗಳೇ ಹಿಡ್ಕೊಂಡ್ಬಿಟ್ಟು ಗೈಸ್. ನೋಡ್ರಿ ಫುಲ್ಲು ಕೆಂಪಗಾಗ್ಬಿಟ್ಟೈತಿ ಕೈ. ಇಲ್ಲಿ ಕಾಣಿಸಲ್ಲ ನಿಮಗೆ, ತೋರಿಸ್ತೀನಿ ನೋಡ್ರಿ. ನೋಡ್ರಿ ಇದು ಫುಲ್ಲು ಕೆಂಪಗಾಗ್ಬಿಟ್ಟೈತಿ ಕೈ. 5 ನಿಮಿಷನೂ ಹಿಡಿಯೋಕ್ಕಾಗಿಲ್ಲ ಅಂದರೆ ನಾನು ವೀಕು ಅಂತ. ಇನ್ಮೇಲೆ ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಬೇಕು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನನ್ನ ಕೈ ಇದು ಹಿಡ್ಕೊಂಡೇ ಬಿಡ್ತು ಗೈಸ್. ಇದು ನೋಡ್ರಿ, ಇದು ಈ ನರ ಏನೋ ಒಂದು ಇದು ನರ ಐತಿ ಇಲ್ಲಿ, ಅದು ಹಿಡ್ಕೊಂಡೇ ಬಿಡ್ತು. ಈ ಬೆಳುಗಳು ಹಂಗೆ ಹಿಂಗೆ ಹಿಡ್ಕೊಂಬಿಟ್ರು ಹಿಂಗೆ. ಸುಮ್ಮನೆ ಅಜೀಬಾದೆ ಚಾಲೆಂಜು, ಹಂಗೆ ಮಾಡ್ತೀನಿ 5 ನಿಮಿಷ ಮಾಡ್ತೀನಿ ಅಂತ. ಇವಾಗ ಆ ಬಿನ್ಗೆಗಳು ಮನದಾಳದ ಮಾತು ಏನು ಗೊತ್ತಾ, ಮುಚ್ಕೊಂಡು ಒಳಗಡೆ ಎತ್ತಿಕೋ ಅಂತ. ಗೈಸ್ ಇಲ್ಲ ನೋಡ್ರಿ, ಬಲಗೈ ಎಡಗೈಗೆ ನನ್ ಸ್ವಲ್ಪ ವೀಕ್ ಅನ್ಸುತ್ತೆ ನೋಡ್ರಿ. ಇದೆತ್ತಾಗೋ ಇದು ತೂಕ ಅನ್ಸ್ತೈತೆ, ನನಗೆ ಎಡಗೈ ಏನೋ ಆಗೈತೆ. ಗೈಸ್ ಎಡಗೈ ಏನು ಸ್ವಲ್ಪ ನೋತೈತೆ ಇಲ್ಲಿ. ಸೊ ಗೈಸ್ ಬನ್ನಿ ಇವಾಗ ನಮ್ಮಮ್ಮ ಬರೋ ಗಂಟ ಕಾಯೋಣ. ನಮ್ಮಮ್ಮ ಬಂದಾದ್ಮೇಲೆ ನಿಮಗೆ ಸಿಗ್ತೀನಿ. ಅಮ್ಮ ಸರ್ಪ್ರೈಸ್, ನಮ್ಮ ಎಕ್ಸ್ಪ್ರೆಷನ್ ನೋಡ್ಬೇಕು ನಾನು, ಅದೊಂದು ಕ್ಲಿಪ್ ಸಾಕು ನನಗೆ. ಇವಾಗ ನಮ್ಮಮ್ಮ ಬರೋ ಗಂಟ ನಿಮ್ಮದೇ ಟಿ ವಿ ನೋಡ್ಕೊಂಡು ಕೂತ್ಕೊತೀನಿ. ಸೊ ಗೈಸ್ ಇವಾಗ ಊಟ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಇನ್ನೂ ಬಂದಿಲ್ಲ, ಸುಮಾರು 1:15 ಹ್ಞೂ ಗೈಸ್ 1:15 ಆಗೈತೆ, ಇನ್ನೂ ಬಂದಿಲ್ಲ ನಮ್ಮಮ್ಮ. ನಮ್ಮಗೋಸ್ಕರ ಕಾಯ್ತಾಯಿದ್ದೀನಿ. ಸೊ ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಕೈಯೇ ತೊಳೆದಿಲ್ಲ, ಹಂಗೆ ಬಂದ್ಬಿಟ್ಟೆ ಇದ್ದೀನಿ, ಅದಕ್ಕೆ ಕೈ ತೊಳ್ಕೊಂಡು. ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಒಳ್ಳೊಳ್ಳೆ ಕಂಟೆಂಟ್ನ ಬಿಡ್ತೀನಿ ಅಂತ ಹೇಳಿದ್ದೀನಿ. ಸೊ ಗೈಸ್ ಒಳ್ಳೊಳ್ಳೆ ಕಂಟೆಂಟ್ನ ಬಿಡ್ತೀನಿ. ಆ್ಯಂಡ್ ಇನ್ನು ಗೇಮ್ ಚಾಲೆಂಜ್ಗಳು, ಸಿಂಗಲ್ಲು, ಸೋಲೋ, ನಾನೊಬ್ಬನೇ ಗೇಮ್ ಚಾಲೆಂಜ್ಗಳು ಮತ್ತು ನಾನೊಬ್ಬನೇ ಒಂದು ಸುಮಾರು ಕಂಟೆಂಟ್ಗಳ್ನ ರೆಡಿ ಮಾಡಿ ಇಕ್ಕಿದ್ದೀನಿ. ಅದನ್ನು ನಿಮ್ಮ ಮುಂದೆ ತರೋದಷ್ಟೇ ಬಾಕಿ. ಸೊ ಗೈಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತೊಂದು ನೈಟ್ ಒಂದು ಲಾಗ್ ಶೂಟ್ ನಡೆಯುತ್ತೆ ನಂದೊಬ್ಬಂದೇ, ನೋಡಿರಿ, ಫುಲ್ ಎಂಜಾಯ್ ಮಾಡಿರಿ. ಆ್ಯಂಡ್ ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ನ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಒಟ್ನಾಗ ಈ ಯೂಟ್ಯೂಬ್ ಜರ್ನಿ ಅಂತೂ ನಿಲ್ಲಿಸಲ್ಲ. ಕರ್ನಾಟಕ ಜನತೆ ನನ್ನ ಕೈ ಹಿಡಿತಾರೆ, ನಾನು ಒಂದಲ್ಲ ಒಂದು ದಿವಸ ಬೆಸ್ಟು ಲಾಗರ್ ಆಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಆ್ಯಂಡ್ ಓಕೆ ಗೈಸ್, ಇವಾಗ ನಾವು ಅಮ್ಮ ಬರೋ ಗಂಟ ಕಾಯ್ತೀನಿ. ನಾವು ಅಮ್ಮ ಬಂದಾದ್ಮೇಲೆ ನಿಮಗೆ ಸಿಗ್ತೀನಿ. ಗೈಸ್ ನೋಡ್ರಿ, ನಾವು ಅಮ್ಮ ಬರ್ತಾವ್ರೆ ನೋಡ್ರಿ. ನಾವು ಅಮ್ಮ ಇವಾಗ ಬಂದರು, ಕಟಾಕ್ಸ್ಕೊಂಬರಕ್ಕೆ ಹೋಗಿ ಮಾಯ್ ಮಾಡಿ ಚಾನಲ್ಗೆ ಸುಸ್ತಾಗ್ಬೋದು. ಮುಂದೇನೋ ಸರ್ಪ್ರೈಸ್ ಐತೆ ಗೈಸ್, ನಾನು ಅವಾಗಲೇ ಹೇಳಿದ್ನಲ್ಲ. ಇವಾಗ ನಮ್ಮ ಅಮ್ಮಂಗೆ ತೋರಿಸ್ತೀನಿ, ನೋಡೋಣ ನಮ್ಮ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಏನಿರ್ಬೋದು ಹೇಳಮ್ಮ? ಕೆಲಸ ಬಿಡ್ರಂಗಿದ್ಯಾ? ಏನ್ ಕೆಲಸ? ಪಾತ್ರೆ ತೊಳೆದೈತೆ ಅಷ್ಟೇ. ಈಗ ನೋಡ್ಬಾ ಹೆಂಗೆ ಅಂತ ಬಿಲ್ಡಪ್ ಕೊಡ್ಬೇಕು ನಮ್ಗೆ ಹೇಳ್ಬಿಟ್ಟು. ನಡಿ ಒಳಗಡೆ ಅಲ್ಲೋಡಲ್ಲಿ. ಬಂದಿದ್ವ ನೀರು? ಅದ್ ನೋಡದು ಆಲ್ರೆಡಿ ಬಂದಿದ್ವಾ? ಹಾ ಶಶಾಟಿ ಬಿಟ್ಟಿದ್ದು, ಅದನ್ನ ಮೋಟ್ರ್ ಆನ್ ಮಾಡ್ಕೊಂಡು ಹೇಳ್ಕೊಂಡಿದ್ ನಾವು. ಹೌದಾ?
ತುಂಬಾ ಕೈಯೋ ಅಂತಿದ್ದು. ಸ್ವಲ್ಪ ಬಿಲ್ಡಪ್ ಕೊಡು ನನಗೆ. ಸೂಪರ್. ಬಟ್ಟೆ ಹೋಗ್ಯಾನ, ಟೀ ಕೊಟ್ಬಿಡು. ಬಿಲ್ಡಪ್ ಕೊಡು ಅಂದರೆ ಸೂಪರ್ ಅಂತ. ಸೂಪರ್ ಮಾಡಿದ್ಯಾ? ಬಿಲ್ಡಪ್ ಕೊಡ್ಬೇಕು ಸ್ವಲ್ಪ. ಬಿಡಪ್ಪ ಅಂದ್ರೆ ಏನ್ ಬಿಡಪ್ಪ? ಬಿಡು ಹೋಗ್ಲಿ. ಗೈಸ್ ಬನ್ನಿ ಇವಾಗ ಹಾಲು ತಗೊಂಬಂದು ಟೀ ಕೊಟ್ಟು ಲಾಗ್ನ ಎಂಡ್ ಮಾಡ್ತೀನಿ. ಗೈಸ್ ಟವಲ್ ಸುತ್ಕೊಂಡು ನಮ್ಮಮ್ಮ ಹಾಲು ಥರ ಕೇಳಿತ್ತಲ್ಲ, ಹಾಲು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಪಂಚ ಥರ ಟವಲ್ ಸುತ್ಕೊಂಡಿದ್ದೀನಿ. ಎಲ್ಲ ನನ್ನ ಮಕ್ಕನೇ ನೋಡ್ತಾ ಅವ್ರೆ ಪಂಚ ಸುತ್ಕೊಂಡಿರತ್ಕ ಟವಲ್ನ ಪಂಚ ಥರ ಸುತ್ಕೊಂಡಿರತ್ಕ. ಸೊ ಗೈಸ್, ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿ ಇವಾಗ ಲಾಗ್ ಎಂಡ್ ಮಾಡೋ ಟೈಮು. ಆ್ಯಂಡ್ ಗೈಸ್, ಈ ಲಾಗು ಯಾರೇ ನೋಡ್ಬೋದು, ಎಕ್ಸ್ಪೆಷಲಿ ಯಾರೇ ನೋಡ್ತಿರ್ಬೋದು ಆ್ಯಂಡ್ ಎಕ್ಸ್ಪೆಷಲಿ ಯೂತ್ಸ್ ನೋಡ್ತಿರ್ಬೋದು. ನಾನು ಏನು ಕೇಳ್ಕೊಳ್ಳೋದಂದರೆ, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಿರಿ, ಅದೊಂದೇ ಕೇಳ್ಕೊಳ್ಳೋದು. ಮನೆ ಕೆಲಸ ಮಾಡೋದ್ರಿಂದ ಏನು ನೀವು ಪಾತ್ರೆ ತೊಳೆಯೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ, ಅದು ಹೆಣ್ಮಕ್ಳು ಮಾಡೋ ಕೆಲಸ ಹಂಗೆ ಹಿಂಗೆ ಅಂತ ಏನು ಹೇಳ್ಬೇಡ್ರಿ. ಆದಷ್ಟು ನಿಮ್ಮ ತಾಯಂದಿರಿಗೆ ಹೆಲ್ಪ್ ಮಾಡಿರಿ. ಆ್ಯಂಡ್ ಇಷ್ಟೇ ಕೇಳ್ಕೊಳ್ಳೋದು ನಾನು. ಆದಷ್ಟು ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒಳ್ಳೆ ಮಗ ಆಗಿರ್ರಿ, ಒಳ್ಳೆ ಮಗಳಾಗಿರ್ರಿ ಯಾವಾಗ್ಲೂ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಒಂದು ಕ್ರೇಜಿ ಲಾಗ್ ಜೊತೆ ಶನಿವಾರ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಬಾಯ್. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು.